ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ವಂದನೆಗಳು. ದೇವರು ತನ್ನ ದಯೆಯಿಂದ ನಮ್ಮೆಲ್ಲರಿಗೂ 2025ನೇ ವರ್ಷಕ್ಕೆ ಪ್ರವೇಶಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ನಾವು ಈ ವರ್ಷವನ್ನು ಪ್ರಾರಂಭಿಸುತ್ತಿರುವಾಗ ಗತ ಸಂಗತಿಗಳಲ್ಲೇ ನಾವು ಇರದೆ ಮುಂದೆ ಹೋಗುವುದನ್ನು ಆಯ್ಕೆ ಮಾಡೋಣ. ಯೆಶಾಯ 43:18-19ರಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ಹಿಂದಿನ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ಸ್ನೇಹಿತರೆ, ನೀವು ನಿಮ್ಮ ಕಣ್ಣುಗಳನ್ನು ಗತ ಸಂಗತಿಗಳ ಮೇಲೆ ಇರಿಸಲು ಆಯ್ಕೆ ಮಾಡಿದರೆ ನೀವು ಭವಿಷ್ಯದ ಕುರಿತಾದ ದರ್ಶನವನ್ನು ಕಳೆದುಕೊಳ್ಳಬಹುದು. ಹಿಂದಿನ ಸಂಗತಿಗಳಿಂದ ಕಲಿಯಿರಿ ಮತ್ತು ಅವುಗಳ ಹೊರೆಗಳನ್ನು ಇಳಿಸಿರಿ. ಹೌದು, 2024ನೇ ವರ್ಷವು ಯಶಸ್ಸು, ವೈಫಲ್ಯಗಳು, ಈಡೇರದ ಕನಸುಗಳು, ನಷ್ಟಗಳು ಇತ್ಯಾದಿಗಳನ್ನು ಉಂಟು ಮಾಡಿರಬಹುದು. ಆದರೆ ನಿಮ್ಮ ಗತಕಾಲವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲು ಬಿಡಬೇಡಿರಿ, ಏಕೆಂದರೆ ಈ ವರ್ಷ ನಿಮ್ಮ ಜೀವನದ ಕುರಿತು ಯೇಸು ಹೊಸ ಯೋಜನೆಗಳು ಮತ್ತು ವಾಗ್ದಾನಗಳನ್ನು ಹೊಂದಿದ್ದಾರೆ. ನೀವು ನಿಮ್ಮ ಹಿಂದಿನದನ್ನು ಮರೆತು ಹೊಸ ಕಾರ್ಯಗಳಿಗಾಗಿ ದೇವರನ್ನು ನೋಡುವುದಾದರೆ ಆತನು ನೀವು ನಡೆಯಲು ಹೊಸ ದಾರಿಯನ್ನು ತೋರಿಸುತ್ತಾರೆ. ಆತನು ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನು ತರುತ್ತಾರೆ. ಆತನು ನೀವು ಸಂತೋಷಿಸುವಂತೆ ಹೊಸ ಆಶೀರ್ವಾದಗಳನ್ನು ನೀಡುತ್ತಾರೆ. ಆತನು ನೀವು ಆನಂದಿಸುವಂತೆ ಹೊಸ ಯಶಸ್ಸನ್ನು ನೀಡುತ್ತಾರೆ. ಈ ವರ್ಷ ನಿಮಗಾಗಿ ಅವರ ಯೋಜನೆ ಈಗಾಗಲೇ ಸಿದ್ಧವಾಗಿದೆ. ನೀವು ಅದನ್ನು ಸ್ವೀಕರಿಸಲು ಉತ್ಸುಕರಾಗಿದ್ದೀರಾ? ಈ ವರ್ಷ ದೇವರೊಂದಿಗೆ ನೂತನವಾದದ್ದನ್ನು ಪ್ರಾರಂಭಿಸೋಣ. ಶುಭದಾಯಕ ಹೊಸ ವರ್ಷ 2025 ನಿಮ್ಮದಾಗಲಿ.